ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ನಿಕೋಟೆಕ್ಸ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ನಿಕೋಟೆಕ್ಸ್ ಟ್ಯಾಬ್ಲೆಟ್ ಬಂದುಬಿಟ್ಟು ಇದೊಂದು ಪ್ಯಾಕೇಜಿಂಗ್ ನಿಮಗೆ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಅಂದರೆ ಇದು ಪ್ಯಾಕೇಜಿಂಗ್ ಬಂದು ನಿಮಗೆ ಬಿಳಿ ಬಣ್ಣದ ಒಂದು ಕವರಿಂಗ್ ಮಾಡಿರ್ತಾರೆ. ಮತ್ತು ಇದೊಂದು ಅಂದರೆ 9 ಟ್ಯಾಬ್ಲೆಟ್ಗೆ ನಿಮಗೆ ಎಷ್ಟು ಇದು ಆ್ಯಕ್ಚುಲಿ 9 ಟ್ಯಾಬ್ಲೆಟ್ ಇರ್ತಾವೆ ಒಂದು ಸ್ಟಿಪ್ಪಲ್ಲಿ ಲೆಕ್ಕ ಮಾಡಿದಾಗ. ಇದು 4mg ಇದು ಆ್ಯಕ್ಚುಲಿ 2mg ಸಿಗುತ್ತೆ ಮತ್ತು 4mg ಸಿಗುತ್ತೆ. ನನ್ನ ಕಡೆ ಇರೋದು ಒಂದು 4mg ಇದು 4mg ಕೂಡ ಇದು ನಿಮ್ಮ ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ ₹105 ಇದರ ಒಂದು ₹100 MRP ಆಗಿರುತ್ತೆ. ಅಂದರೆ 9 ಟ್ಯಾಬ್ಲೆಟ್ ₹105 ಆಗಿರುತ್ತೆ. ಮತ್ತು ಇದರ ಒಂದು ಮ್ಯಾನುಫ್ಯಾಕ್ಚರ್ ಮತ್ತು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸಿಪ್ಲಾ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ನ ಮಾಡಲಾಯಿತು ಸ್ನೇಹಿತರೆ. ಇದರ ಇವಾಗ ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನೀವು ನೋಡಲಿಕ್ಕೆ ಸಿಗುತ್ತೆ. ಒಂದು 9 ಸ್ಟಿಪ್ಪಿನ ಒಂದು ಸ್ಟಿಪ್ಪಲ್ಲಿ 9 ಟ್ಯಾಬ್ಲೆಟ್ಸ್ಗಳು ನಿಮಗೆ ಈ ರೀತಿ ನೋಡಲಿಕ್ಕೆ ನಿಮಗೆ ಸಿಗ್ತಾವೆ. ಮತ್ತೇನು ಕೊಟ್ಟಿದ್ದಾರೆ ಅಂತ ನೋಡಿದ ಒಳಗಡೆ ಒಂದು ಪೇಪರ್ ವರ್ಕನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಬಾಕ್ಸ್ ಒಳಗೆ ಏನೂ ಕೊಟ್ಟಿಲ್ಲ. ಅಂದರೆ ಪೇಪರ್ ವರ್ಕ್ ಅಂತಂದರೆ ಇದರಲ್ಲಿ ನಿಮ್ಗೆ ಯಾವ ರೀತಿ ತೆಗೆದುಕೊಳ್ಬೇಕು, ಸೊ ಎಷ್ಟು ಡೋಸೇಜ್ ಏನು ಮತ್ತು ಯೂಸಸ್ ಏನು ಏನೇ ಪ್ರಿಕಾಷನ್ಸ್ ಯಾವ ರೀತಿ ಇದನ್ನು ಎಷ್ಟು ದಿನದ ಮಟ್ಟ ತೊಗೋಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಇದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಮತ್ತು ನಾನು ಸಹ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ಬೇಕಂದ್ರೆ ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇದರಲ್ಲಿ ಸಿಗ್ತಾ ಹೋಗ್ತಾ ನಾನು ಓದ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮುಂದೆ ಬರುವಂಥ ವಿಡಿಯೋದಲ್ಲಿ. ಸೊ ಇದನ್ನು ಆಮೇಲೆ ಓದೋಣ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿರುವಂಥ ಒಂದು ಕಂಟೆಂಟ್ ಬಂದುಬಿಟ್ಟು ಏನೆಲ್ಲ ಒಂದು ಕಂಟೆಂಟ್ ಇದೆ ಅಂತ ನೋಡಿದ್ರೆ ಈ ನಿಕೋಟೆಕ್ಸ್ ಅನ್ನುವಂಥ ಒಂದು ಬ್ರ್ಯಾಂಡ್ ನೇಮ್ ಆಗಿರುತ್ತೆ. ನಿಕೋಟಿನ್ ಗಮ್ ಒಂದು ರೀತಿ ಚಿಂಗಮ್ ತಿಂತಿರಲ್ಲ ಆ ರೀತಿಯದು ಒಂದು ಇರುತ್ತೆ ಈ ಒಂದು ಟ್ಯಾಬ್ಲೆಟ್ಸ್ಗಳು. ಈ ಟ್ಯಾಬ್ಲೆಟ್ಸನ್ನು ನುಂಗುವಂಥದ್ದಲ್ಲ. ಸೊ ಚಿಂಗಮ್ ಟೈಪ್ ಏನು ಮಾಡ್ಬೇಕು ಇದನ್ನು ನಾವು ಅದನ್ನು ತಿನ್ನಬೇಕಾಗತ್ತೆ. ಕಂಟೆಂಟ್ ಬಂದುಬಿಟ್ಟು ಸ್ನೇಹಿತರೆ ಒಂದು ನಿಕೋಟಿನ್ ಪೊಲಾಕ್ರಿಸ್ಲೆಕ್ಸ್ ಗಮ್ USP 4mg ಇರುತ್ತೆ. ಇದು ನಿಕೋಟೆಕ್ಸ್ ಅನ್ನೋ ಬ್ರ್ಯಾಂಡ್ ನೇಮ್. ನಿಕೋಟಿನ್ ಅನ್ನುವಂಥ ಒಂದು ಕಂಟೆಂಟ್ ಇರುತ್ತೆ. ಎಷ್ಟು mg ಇರುತ್ತೆ ನೋಡಿದ್ರೆ ಇದು 4mg ಇರುತ್ತೆ. ಒಟ್ಟಾರೆಗೆ ಈ ಒಂದು ನಿಕೋಟೆಕ್ಸ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಅಥವಾ ಒಂದು ಗಮ್ಮನ ಒಂದು ಯೂಸಸ್ ಬೆನಿಫಿಟ್ ಬಂದುಬಿಟ್ಟು ಈ ಒಂದು ಯಾರೆಲ್ಲ ಒಂದು ಸ್ಮೋಕ್ ಮಾಡ್ತಿರ್ತಾರೋ ಮತ್ತು ಒಂದು ಗುಟ್ಕಾ ತಿಂತಿರ್ತಾರೋ ಸೊ ಅವರಿಗೆ ಈ ಒಂದು ಗಮ್ ಇದೆಯಲ್ಲ ಈ ಒಂದು ಟ್ಯಾಬ್ಲೆಟ್ ಅದೆಲ್ಲ ಬೆಸ್ಟ್ ಅಂತ ಹೇಳ್ತೀನಿ. ಅಂದರೆ ಆ ಒಂದು ಚಟದಿಂದ ಒಂದು ಏನೋ ಹ್ಯಾಬಿಟ್ಟಿಂದ ಹೊರಗೆ ಬರಲಿಕ್ಕೆ ಈ ಒಂದು ಗಮ್ಗಳ ಅಂದರೆ ಈ ಒಂದು ನಿಕೋಟೆಕ್ಸ್ ಅನ್ನುವಂಥ ಒಂದು ಗಮ್ ಏನಾಗುತ್ತೆ ಟ್ಯಾಬ್ಲೆಟ್ಸ್ಗಳು ನಿಮಗೆ ಏನಕ್ಕ ಸಹಾಯಕಾರಿ ಆಗ್ತದೆ ಅಂತ ಹೇಳ್ತೀನಿ. ಈ ಒಂದು ನಿಕೋಟೆಕ್ಸ್ ಅನ್ನೋದು ಸ್ನೇಹಿತರೆ ಈ ಒಂದು ಬೆಸ್ಟ್ ಅಂತ ಹೇಳ್ತೀನಿ. ಈ ಗುಟ್ಕಾ ಮತ್ತು ಇವು ಸ್ಮೋಕಿಂಗ್ ಎಲ್ಲ ಇರ್ತಲ್ಲ ಅದು ಅದ್ರ ಮೇಲೆ ಬರ್ದಿರ್ತಾರೆ ಇಂಜೆಸ್ಟ್ ಎಲ್ತ್ ಅಂತ ಬರ್ದಿರ್ತಾರೆ. ಆದರೂ ಸಹ ಅದು ಏನಾಗುತ್ತೆ ಹ್ಯಾಬಿಟಾಗಿ ಆಗಿರ್ತಲ್ಲ. ಸೊ ಅದನ್ನು ನಾವು ಹ್ಯಾಬಿಟ್ ವಿಡ್ರಾ ಮಾಡ್ಬೇಕಂತಂದ್ರೆ ಬೇರೆ ದಾರಿ ಅಂತಂದರೆ ಇದು ನಿಕೋಟಿನ್ ಅಂದರೆ ನಿಕೋಟೆಕ್ಸ್ ಅನ್ನುವಂಥದ್ದು. ಸೊ ಇದ್ರ ಇಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ನಿಕೋಟಿನ್ ಅನ್ನುವಂಥ ಒಂದು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ನಿಕೋಟಿನ್ ಅಂತಂದರೆ ಏನು ಮಾಡುತ್ತಂದ್ರೆ ಈ ನಿಕೋಟಿನ್ ಅನ್ನೋದು ಇದೊಂದು ಕಂಟೆಂಟ್ ಇದು ಎಲ್ಲಿರುತ್ತೆ ಅಂದ್ರೆ ನಿಕೋಟಿನ್ ಈ ಟೊಬ್ಯಾಕೊ ಲೀವ್ಸ್ ಅಂತ ಇರ್ತಾವೆ. ಸೊ ಟೊಬ್ಯಾಕೊ ಲೀವ್ಸಲ್ಲಿ ಈ ಒಂದು ನಿಕೋಟಿನ್ ಅಂಶ ಇದು ಇರುತ್ತೆ. ಸೊ ಅದು ನಿಕೋಟಿನ್ ಏನು ಮಾಡುತ್ತೆ ಇನ್ ಕೇಸ್ ನಾವೇನು ನಿಕೋಟಿನ್ ಇರುವಂಥ ಯಾವುದೇ ಒಂದು ಪದಾರ್ಥಗಳನ್ನು ಗುಟ್ಕಾ ಆಗಿರ್ಬೋದು ಸ್ಮೋಕಿಂಗ್ ಆಗಿರ್ಬೋದು ಯಾವುದೋ ಒಂದು ಪದಾರ್ಥನ ನಾವು ಏನೋ ಸೇವನೆ ಮಾಡಿದಾಗ ಏನಾಗುತ್ತೆ ಅದೇನು ಮಾಡುತ್ತೆ ಒಂದು ಬ್ಲಡ್ಡಿಗೆ ಹೋಗುತ್ತೆ ಡೈರೆಕ್ಟ್. ಅಂದರೆ ತಿಂದುಕೊಳ್ಳಿ ಏನಾದರೂ ಬ್ಲಡ್ಡಿಗೆ ಸರ್ಕ್ಯುಲೇಷನ್ ಆಗುತ್ತೆ. ಬ್ಲಡ್ಡಿಗೆ ಹೋಗಿ ನಂತರ ಏನು ಮಾಡೋದು ಬ್ರೈನಿಗೆ ಹೋಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಮುಖಾಂತರ ಹೋಗುತ್ತೆ ಬ್ರೈನಿಗೆ ಹೋಗುತ್ತೆ. ಬ್ರೈನ್ ಏನು ಮಾಡುತ್ತಪ್ಪ ಅಂತಂದ್ರೆ ಒಂದು ರೀತಿ ಏನು ಮಾಡುತ್ತೆ ಒಂದು ಪ್ಲೀಸರ್ ಸಂತೋಷಭರಿತವಾದಂಥ ಒಂದು ಖುಷಿಯಾಗಿರುವಂಥ ಒಂದು ಫೀಲಿಂಗ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ನಾವು ತಿಂತಾ ಇದ್ರೆ ಏನಾಗುತ್ತೆ ಆ ರೀತಿ ಒಂದು ಫೀಲಿಂಗ್ ಅಂದರೆ ಖುಷಿಯಾಗಿರೋದು ತುಂಬ ಸಂತೋಷವಾಗಿರೋ ಫೀಲಿಂಗನ್ನು ಏನು ಮಾಡುತ್ತೆ ಈ ಒಂದು ನಿಕೋಟಿನ್ ಅನ್ನುವಂಥದ್ದು ಪ್ರೊಡ್ಯೂಸ್ ಮಾಡುತ್ತೆ. ಈ ರೀತಿ ಪ್ರೊಡ್ಯೂಸ್ ಮಾಡಿದಾಗ ಮನುಷ್ಯ ಏನು ಮಾಡ್ತಾನಪ್ಪ ಆರಾಮವಾಗಿರ್ತಾನೆ. ಅವಾಗ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಈ ರೀತಿ ಪ್ರೊಡ್ಯೂಸ್ ಆದಾಗೆಲ್ಲ ಏನಾಗುತ್ತೆ ಖುಷಿಯಾಗಿರ್ತಾನೆ. ಆವಾಗ ಏನಾಗುತ್ತೆ ಈ ನಿಕೋಟಿನ್ ಏನು ಮಾಡುತ್ತೆ ಕ್ರಮೇಣ ಏನಾಗುತ್ತೆ ಒಂದು ಅದರ ಪ್ರಮಾಣವನ್ನು ಏನು ಮಾಡುತ್ತೆ ಕಡಿಮೆ ಆಗ್ತಾ ಬರುತ್ತದೆ. ಅವಾಗ ಏನು ಮಾಡ್ತಾನೆ ಮನುಷ್ಯ ಮತ್ತೇನು ಮಾಡುತ್ತದೆ ಮತ್ತು ಖುಷಿ ಏನಾಗೋದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅಂದರೆ ಖುಷಿ ಅಂದರೆ ಇದಕ್ಕೆ ಇಂಗ್ಲೀಷ್ನಾಗ ಹೇಳುವಾಗ ಪ್ಲೀಸರ್ ಮತ್ತು ಹ್ಯಾಪಿನೆಸ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಮತ್ತೆ ಏನು ಮಾಡ್ಬೇಕು ಮನುಷ್ಯ ಏನು ಮಾಡ್ತಾನೆ ಬಾಬಾ ನನಗೆ ಅದನ್ನು ತೆಗೆದುಕೊಂಡಾಗ ಖುಷಿ ಆಗುತ್ತೆ ಅಂತ ಆ ರೀತಿ ಇರುತ್ತಲ್ಲ ಒಂದು ಹ್ಯಾಬಿಟ್ ಇರುತ್ತಲ್ಲ ಅದನ್ನ ಏನು ಮಾಡ್ತಾನೆ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಅದು ನಿಕೋಟಿನ್ ಅನ್ನುವಂಥದ್ದು ಒಂದು ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ ಆಗಿಬಿಡುತ್ತೆ. ಅದಕ್ಕಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಸೊ ಅದನ್ನು ಬಿಡಿಸ್ಲಿಕ್ಕೆ ಏನು ಮಾಡ್ಬೇಕು ಇದು ನಿಕೋಟಿನ್ ಎನ್ನುವಂಥ ಇದರಲ್ಲಿ ಕೂಡ ನಿಕೋಟಿನ್ ಇರುತ್ತೆ. ಸೊ ಆದರೆ ಹ್ಯಾಬಿಟ್ ಫಾರ್ಮಿಂಗ್ ಅಲ್ಲ ಇದೇನು ಮಾಡುತ್ತಪ್ಪ ಅಂದರೆ ಒಂದು ವಿಡ್ರಾವಲ್ ಅಂತಂದ್ರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಆ ಒಂದು ಚಟವನ್ನು ಹ್ಯಾಬಿಟನ್ನು ಬಿಡಿಸ್ಲಿಕ್ಕೆ ಈ ಒಂದು ನಿಕೋಟಿನ್ ಅನ್ನೋದು ಇದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಈ ಒಂದು ಟ್ಯಾಬ್ಲೆಟ್ ನೀವು ಕನ್ಸ್ಯೂಮ್ ಮಾಡ್ತಾಯಿದ್ರೆ. ಸೊ ಇದನ್ನು ಯಾವ ರೀತಿ ತೊಗೋಬೇಕಂತಂದು ಹೇಳ್ತಾ ಹೋಗ್ತೇನೆ.
ಯಾವ ರೀತಿ ತೊಗೋಬೇಕಂದ್ರೆ ನೀವು ಒಂದು ಗಮ್ಮನ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ಬೇಕಂತ ತೆಗೆದುಕೊಂಡು ಏನು ಮಾಡ್ಬೇಕಪ್ಪ ಅಂದರೆ ಏನು ಮಾಡ್ಬೇಕು, ತಿನ್ಬೇಕು. ಸ್ಲೋಲಿ ಚಿವಿಂಗಮ್ ಅಂದರೆ ಚಿವಿ ಮಾಡ್ಬೇಕು. ಸ್ಲೋಲಿ ಚಿವಿ ಮಾಡಿದಾಗ ಏನಾಗುತ್ತೆ, ಅದೊಂದು ನಿಕೋಟಿನ್ ಅನ್ನುವಂಥ ಒಂದು ಅಂಶ ಏನು ಮಾಡುತ್ತೆ, ನಿಮಗೆ ಟೇಸ್ಟ್ ಹತ್ತದ. ಅವಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಹಲ್ಲಿನ ಮಧ್ಯೆ ಅಥವಾ ಈ ಗಮ್ಸ್ ಅಥವಾ ಚಿಕ್ಕ ಮಧ್ಯೆ ಇದನ್ನು ಇಟ್ಕೋಬೇಕಾಗತ್ತೆ. ಸೊ ಇಟ್ಕೊಂಡು ಏನು ಮಾಡ್ತಾ ಅದು ಹೋಗೋ ಮಟನ ರಸ ಅಂತಾರಲ್ಲ, ಒಂದು ಟೇಸ್ಟ್ ಇರುತ್ತಲ್ಲ, ಆ ಟೇಸ್ಟ್ ಹೋಗೋ ಮಟನ ನಿಮ್ಮ ಒಂದು ದವಡೆ ಸಂದೆಯಲ್ಲಿ ಇದಕ್ಕೆ ಒಂದು ದವಡೆಯಲ್ಲಿ ಏನು ಮಾಡ್ಕೋಬೇಕು, ಆ ಈ ಒಂದು ಏನು ಚಿಂಗಮ್ ಇರ್ತದೆ ಅಲ್ಲಿ ಇಟ್ಕೋಬೇಕಾಗತ್ತೆ. ಅದಕ್ಕೆ ಖಾಲಿ ಆಗೋ ಮಟನ ಏನು ಮಾಡ್ಬೇಕು, ಅದನ್ನು ಇಟ್ಕೋಬೇಕಾಗತ್ತೆ. ಸ್ನೇಹಿತರೆ, ನಾನು ಫೋಟೋ ಹಾಕಿರ್ತೀನಿ ನಿಮ್ಮ ಸ್ಕ್ರೀನ್ ಮೇಲೆ. ಸೊ ಅದನ್ನು ನೋಡಿದರೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೇನೆ ಸ್ನೇಹಿತರೆ. ಮತ್ತು ಇದನ್ನು ಅಂದರೆ ಯಾವ ರೀತಿ ಇದು ತೊಗೊಳ್ಳೋದು ಆಗ್ತದೆ, ಇದನ್ನು ಎಷ್ಟು ದಿನ ಮಟ್ಟಿಗೆ ಯೂಸ್ ಮಾಡೋಕ್ಕಪ್ಪ ಅಂತಂದ್ರೆ, ಮೊದಲೇದು 1 ರಿಂದ 6 ವಾರ ಏನು ಮಾಡ್ಬೇಕಪ್ಪ ಅಂದರೆ, ಒಂದು ಟ್ಯಾಬ್ಲೆಟ್, ಒಂದು ಗಮ್ 1 ರಿಂದ 2 ತಾಸು ಒಳಗೆ ಒಂದೊಂದು ಗಮ್ ತೊಗೊಳ್ಬೇಕು. ಅಂದರೆ 1 ವೀಕ್ ಒಳಗೆ ಏನು ಮಾಡಬೇಕು, ಸೊ 1 ರಿಂದ 2 ಗಂಟೆಗೊಮ್ಮೆ ಅಥವಾ 2 ತಾಸಿಗೊಮ್ಮೆ ಏನು ಮಾಡಬೇಕು, ಒಂದು ಗಮ್ ತೊಗೊತಾ ಇರಬೇಕು. ಮತ್ತು ಆಮೇಲೆ 7 ಅಥವಾ ಆಮೇಲೆ ಒಂದು 7 to 9 ವೀಕ್ಸ್ ಏನು ಮಾಡ್ಬೇಕಪ್ಪ ಅಂದರೆ 2 to 4 ಅವರ್ಸಿಗೆ ಒಂದು ಗಮ್ ತೊಗೋಬೇಕು. ಆಮೇಲೆ 10 ರಿಂದ 12 ವೀಕ್ ಏನು ಮಾಡ್ಬೇಕು ಅಂದರೆ 4 to 8 ಅವರ್ಸಿಗೆ ಒಂದು ತೊಗೋಬೇಕು. ಅಂದರೆ ಕ್ರಮೇಣ ಕಡಿಮೆ ಮಾಡ್ಕೋಬೇಕು. ಮೊದಲಿಗೆ 1 ತಾಸಿಗೆ 2 ತಾಸಿಗೊಮ್ಮೆ ನೀವು ಒಂದು ಫಸ್ಟ್ ವೀಕ್ ಏನು ಮಾಡಿ 2 ತಾಸಿಗೊಮ್ಮೆ ಒಂದು ಗಮ್ ತಿನ್ನಿರಿ. ಆಮೇಲೆ ಒಂದು ಸೆಕೆಂಡ್ ವೀಕ್ ಏನು ಮಾಡ್ತೀರಿ, 4 ತಾಸಿಗೊಮ್ಮೆ ಗಮ್ ತಿನ್ನಿರಿ. ಥರ್ಡ್ ವೀಕ್ ಏನು ಮಾಡ್ತೀರಿ, 8 ತಾಸಿಗೊಮ್ಮೆ ಈ ರೀತಿ ಒಂದು ಗಮ್ಮನ್ನು ತಿಂತಾ ಬರ್ರಿ. ಸೊ ಇದನ್ನೇ ರೆಡ್ಯೂಸ್ ಮಾಡ್ತಾ ಅಲ್ಲ, ನಿಮಗೆ ಏನಾಗುತ್ತೆ, ಅದೊಂದು ಟೊಬ್ಯಾಕೊ ಸಿಗರೇಟ್ ಸ್ಮೋಕಿಂಗ್ ನಿಮಗೆ ಅಂದರೆ ಅದು ಕೂಡ ಏನು ಮಾಡೋದು ತಪ್ಪಿಬಿಡುತ್ತೆ, ಹ್ಯಾಬಿಟ್ ಫಾರ್ಮಿಂಗ್ ತಪ್ಪಿಬಿಡ್ತದಂತೆ. ಇದರ ಒಂದು ಡೋಸೇಜ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಸ್ಟೋರೇಜ್ ಬಂದುಬಿಟ್ಟು ಒಂದು ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್, ಮತ್ತು ಲೈಟಿಂದ ದೂರ ಇಡಬೇಕಾಗತ್ತೆ. ಮತ್ತು ಹೀಟು ಸಹ ಜಾಸ್ತಿ ಇದೆ, ಹೀಟ್ ಇದ್ದಲ್ಲಿ ಇಡ್ಲಿಕ್ಕೆ ಹೋಗ್ಬೇಡು. ಮತ್ತು ಸನ್ಲೈಟಿಂದ ದೂರ ಇಡಬೇಕಾಗತ್ತೆ. ಮತ್ತು ಮಕ್ಕಳಿಂದ ದೂರ ಇಡಿಸಿದ್ರೆ ಆದಷ್ಟು ಎಕ್ಸ್ಪೈರಿ ಮೆಡಿಸಿನ್ ಏನು ಮಾಡೋದು, ಸ್ವಲ್ಪ ಎಕ್ಸ್ಪೈರಿ ಚೆಕ್ ಮಾಡಿಕೊಂಡು ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ಹೇಳೋದು, ಸೈಡ್ ಎಫೆಕ್ಟ್ ಬಂದರೆ ನಾರ್ಮಲ್ ನಜಿಯಾ, ವಾಮಿಟಿಂಗ್, ಮತ್ತು ಹೆಡ್ಏಕ್, ಸ್ಟಮಕ್ ಪೇನ್, ಡಿಸ್ಕಂಫರ್ಟ್, ಸೋರ್ ಮೌತ್, ಥ್ರೋಟ್. ಸೊ ಇವೆಲ್ಲ ಮಸಲ್ ಪೇನ್ ಎಲ್ಲ ಆಗ್ತಿರ್ತಾವೆ. ಸೊ ಕಾಮನ್ ಆಗಿರ್ತವೆ, ಏನು ಜಾಸ್ತಿ ಪ್ರಮಾಣ ಇರೋಂಗಿಲ್ಲ. ಸೊ ಟೆಂಪ್ರವರಿ ಆಗಿರ್ತವೆ ಈ ಒಂದು ಸೈಡ್ ಎಫೆಕ್ಟ್. ಮತ್ತು ಇನ್ನೊಂದು ವಿಷಯ ಅಂತಂದರೆ, ಏನಾದರೂ ನಿಮಗೆ ಬಿಫೋರ್ ಏನಾದರೂ ಕೆಲವೊಂದಿಷ್ಟು ಅಲರ್ಜಿಕ್ ರಿಯಾಕ್ಷನ್ಸ್ ಇರ್ತಾವೆ. ಅವನ್ನ ನೀವೇನು ಅಲರ್ಜಿಕ್ ರಿಯಾಕ್ಷನ್ ಇತ್ತಂದ್ರೆ, ಇನ್ ಕೇಸ್ ಇನ್ಫ್ಲಮೇಷನ್ ಆಫ್ ಮೌತ್ ಇತ್ತಂದ್ರೆ ಅಥವಾ ಇನ್ನು ಥೈರಾಯ್ಡ್ ಇತ್ತಂದ್ರೆ, ಡಾಕ್ಟರ್ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಮತ್ತು ಇನ್ನು ಇನ್ ಕೇಸ್ ಪ್ರೆಗ್ನೆಂಟ್, ಬ್ರೆಸ್ಟ್ ಫೀಡಿಂಗ್ ಮತ್ತು ಕನ್ಸ್ಯೂಮ್ ಏನಾದರೂ ಅಂದರೆ ಪ್ಲ್ಯಾನಿಂಗ್ ಪ್ರೆಗ್ನೆಂಟ್ ಮಾಡ್ತಾಯಿದ್ರೆ ಅಂತಂದ್ರೆ, ಸೊ ಆಲ್ಮೋಸ್ಟ್ ಲೇಡೀಸ್ ಅಂತೂ ಇಲ್ಲಿ ನಮ್ಮ ದೇಶದಲ್ಲಿ ಯಾರೂ ತೊಗೊಳ್ಳಲ್ಲ. ಅವ್ರು ಇನ್ ಕೇಸ್ ತೊಗೊತಾ ಇದ್ದಾರೆ, ಏನಾದರೂ ಗುಟ್ಕಾ ತಿಂತಾ ಇದ್ದಾರೆ ಅಥವಾ ಒಂದು ಸ್ಮೋಕ್ ಮಾಡಿದ್ರೆ, ಸೊ ಅವರಿಗೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಬಿಫೋರ್ ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಮತ್ತು ಏನಾದರೂ ಬೇರೆ ಮೆಡಿಸಿನ್ ನೀವೇನಾದ್ರು ತೊಗೊತಾ ಇದ್ದರೆ ಮೊದಲೇಕೆ, ಅಂದರೆ ಈ BP ಶುಗರ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಟ್ಯಾಬ್ಲೆಟ್ಸನ್ನು, ಅವಾಗ ಸಹ ನೀವು ಏನು ಮಾಡ್ಬೇಕು, ಡಾಕ್ಟರ್ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನನ್ನು ಏನು ಮಾಡಬೇಕಾಗತ್ತೆ, ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಆದಷ್ಟು ಒಂದು ಡಾಕ್ಟರ್ ರೆಫರ್ ಮಾಡಿಕೊಂಡು ಏನು ಮಾಡಬೇಕು, ನೀವು ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಯಾಕಂದರೆ ಸೊ ಕೆಲವೊಂದು ಕಂಡೀಷನ್ ಮೇಲೆ ಅದು ಏನಾಗುತ್ತೆ, ಒಂದು ಡಾಕ್ಟರ್ಗಳು ನಾನು ಹೇಳಿದ ಪ್ರಕಾರ ಈ ಡೋಸೇಜ್ ಏನು ಹೇಳಿದ್ದಿಲ್ಲ ನಾನು, ಸೊ ಜನರಲಾಗಿ ಸೊ ನಾರ್ಮಲ್ ಏನು ಇರೋಂಗಿಲ್ಲಪ್ಪ ರೋಗಗಳು ಅಥವಾ ಯಾವುದೋ ಡಯಾಬಿಟಿಕ್, BP ಶುಗರ್ ಯಾವ ಇರೋಂಗಿಲ್ಲ ಅಂತಾರೆ ತೊಗೊಳ್ಬೋದು. ಸೊ ಇನ್ ಕೇಸ್ ಡಯಾಬಿಟಿಕ್ ಮತ್ತು BP ಥೈರಾಯ್ಡ್ ಏನೋ ಸಮಸ್ಯೆ ಇರ್ತಂದ್ರೆ, ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿ ಒಂದು ರೆಫರ್ ಮಾಡಿಕೊಂಡು ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತಾನೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.